Hello everyone, welcome to Sanmargaha classes. Question number 9 from the poem for a 5-year-old. Answer the following questions in 4 to 5 sentences. How does the poem make you feel? ಈ ಪೋಯಂ ಓದಿದ ಮೇಲೆ ನಿಮಗೆ ಏನ್ ಅನಿಸ್ತಾ ಇದೆ, ನಿಮ್ಮ ಭಾವನೆಗಳು ಏನು ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಫಾರ್ 3 marks. ಓಕೆ, ದ ಪೋಯಂ 5-year-old is written by Fleur and Adcock. Fleur Adcock. Okay, the poem narrates the realities of life. Realities of life ಅಂತಂದ್ರೆ ಜೀವನದ ಸತ್ಯಗಳನ್ನ ಈ ಒಂದು ಪೋಯಂ ನಮ್ಗೆ ತೋರಿಸ್ತಾ ಇದೆ ಅಲ್ವಾ. ದ ಪೋಯಟ್ ಶೋಸ್ ದ ಕನ್ನಿಂಗ್ನೆಸ್ ಆಫ್ ಸಮ್ ಎಲ್ಡರ್ಸ್ ಬೈ ಪ್ರೊವೈಡಿಂಗ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಮದರ್ ಅಂಡ್ ಅ 5-year-old ಬಾಯ್. ಸೊ ಜೀವನದ ಕಹಿಯಾದ ಸತ್ಯಗಳನ್ನ ಮತ್ತು ದೊಡ್ಡವರು ತೋರಿಸುವಂತಹ ಒಂದು ನಡತೆಗಳನ್ನ, ಕನ್ನಿಂಗ್ನೆಸ್ ಅಂದ್ರೆ ಅವರ ಮೋಸದ ನಡತೆಗಳನ್ನ ಈ ಒಂದು ಪದ್ಯದಲ್ಲಿ ತಾಯಿ ಮಗನ ಸಂಭಾಷಣೆಯ ಮೂಲಕ ತೋರಿಸ್ತಾ ಇದ್ದಾರೆ ಮಕ್ಕಳು. ಓಕೆನಾ? ಸೊ ವಾಟ್ ಈಸ್ ದ ಕನ್ನಿಂಗ್ನೆಸ್ ಆಫ್ ಎಲ್ಡರ್ಸ್? ದೇ ಪ್ರೀಚ್ ಸಮಥಿಂಗ್ ಟು ದ ಕಿಡ್ಸ್ ಅಂಡ್ ದೇ ಫಾಲೋ some other thing, isn't it? A snail entered into a room where the mother and son were sitting and reading a book. ಸೊ ಅವರು ಓದ್ತಾ ಇರುವಂತಹ ಜಾಗಕ್ಕೆ, ಆ ರೂಮ್ಗೆ ಒಂದು ಸ್ನೇಲ್ ಅಂದ್ರೆ ಏನು ಮಕ್ಕಳೇ? ಬಸವನ ಹುಳ, ಅದು ಎಂಟರ್ ಮಾಡುತ್ತೆ. ಸೊ ಆಗ ತಾಯಿ ಏನ್ ಹೇಳ್ತಾಳೆ? ದ ಮದರ್ ಸೆಡ್ ಟು ದ ಬಾಯ್, ಇಫ್ ದ ಸ್ನೇಲ್ ಇಸ್ ನಾಟ್ ಥ್ರೋನ್ ಔಟ್ somebody would walk and squash the snail. ಅಲ್ವಾ? ಸೊ ಒಂದು ವೇಳೆ ಆ ಒಂದು ಬಸವನ ಹುಳುವನ್ನ ಕೇರ್ಫುಲ್ ಆಗಿ ಆಚೆ ಹಾಕಿಲ್ಲ ಅಂತಂದ್ರೆ ಅದು ನೆಲಕ್ಕೆ ಬೀಳ್ಬೋದು. ಇಟ್ ಮೇ ಫಾಲ್ ಆನ್ ದ ಫ್ಲೋರ್ or it may get crushed under the foot of anybody. Okay, so immediately the boy rose and took the snail with a stick and threw it out. So immediately a boy ಏನ್ ಮಾಡ್ತಾನೆ ಮಕ್ಕಳೇ? ತಾಯಿ ಹೀಗೆ ಹೇಳಿದ ತಕ್ಷಣ ಆತನಿಗೆ ಹೌದು ಅಂತ ಅನ್ಸುತ್ತೆ ಅಲ್ವಾ? ಮಕ್ಕಳೇ ಆಗಲ್ವಾ? ಸೊ they listen to their elders. Okay, so what he did, he took the snail with the stick and threw it out. We are preaching good things to the children, but we are not performing it in action. ಆಗ ತಾಯಿಗೆ ಏನ್ ಅನ್ಸ್ತಾ ಇದೆ? ಸೊ ನಾವು ಮಕ್ಕಳಿಗೆ ಒಳ್ಳೆ ವಿಷಯವನ್ನ ಹೇಳ್ತೀವಿ, ಆದ್ರೆ ಅದನ್ನ ನಾವು ಫಾಲೋ ಮಾಡ್ತೀವ? ಡೂ ವಿ ಫಾಲೋ ದ ಸೇಮ್? ನೋ, ವಿ ಶುಡ್ ಲಿವ್ ಆಸ್ ಅನ್ ಎಕ್ಸಾಂಪಲ್ ಟು ಅವರ್ ಕಿಡ್ಸ್. ನಾವೇನ್ ಮಾಡ್ಬೇಕು ಮಕ್ಕಳೇ? ನಾವೇನ್ ಮಾಡ್ಬೇಕು ಅಂತಂದ್ರೆ ಚಿಕ್ಕವರಿಗೆ, ಮಕ್ಕಳಿಗೆ ಹೇಳುವಾಗ ಅದನ್ನ ನಾವು ಫಾಲೋ ಮಾಡಬೇಕು ಅನ್ನೋದು ದ ಥೀಮ್ ಆಫ್ ದಿಸ್ ಪೋಯಮ್. ಓಕೆ, ದ ಕಿಡ್ಸ್ ವಿಲ್ ಫಾಲೋ ಅಸ್ ಓನ್ಲಿ ಬೈ ಆಕ್ಷನ್ ಅಂಡ್ ನಾಟ್ ಬೈ ವರ್ಡ್ಸ್. ಮೆನಿ ಆಫ್ ದ ಟೈಮ್ಸ್ ದ ಕಿಡ್ಸ್ ವಿಲ್ ಫಾಲೋ ಅಸ್ ಬೈ ಆಕ್ಷನ್, ನಾಟ್ ಬೈ ಅವರ್ ವರ್ಡ್ಸ್. ಓಕೆ, ನಾವೇನ್ ಮಾಡ್ತೀವೋ ಅದನ್ನ ಅವರು ಕಾಪಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವಿ ಶುಡ್ ಬಿ ಅನ್ ಎಕ್ಸಾಂಪಲ್ ಟು ಅವರ್ ಕಿಡ್ಸ್. ಹಿಯರ್ ದ ಮದರ್ ಪ್ರೀಚಸ್ ಚೈಲ್ಡ್ ಟು ಬಿ ಕೈಂಡ್ ಟು ಅದರ್ ಕ್ರಿಯೇಚರ್ಸ್, ಬಟ್ in the life she is not following that, isn't it? If you have read the poem, you have understood it. Okay, she draws the kitten into the water, she shoots the birds, she talks something about the close relatives. Okay, this is the cruel behavior of the mother, but she preaches her son to be kind. So it is contradictory or ironical, isn't it? So immediately she understood that I am not executing the same behavior what I am telling my son to follow. Then she consoles herself by some other thing, like I can teach the child by words, not by action. Okay, but the lesson to get from this poem is we should live as an example to our kids. The kids follow us only action, not by words. Okay, thank you.